ಪಠಾಣ್ ಅವರು ಒಂದು ಸಾಮಾನ್ಯ ಕುಟುಂಬದಿಂದ ಬಂದಂತವ್ರು. ಇವರ ವಿರುದ್ಧ ನಿಂತಿರ್ತಕ್ಕಂಥ ಅಭ್ಯರ್ಥಿ ಅವ್ರ ತಾತ ಮುಖ್ಯಮಂತ್ರಿ ಆಗಿದ್ದಂಥವ್ರು, ಬಸವರಾಜ ಬೊಮ್ಮಾಯಿ ಈಗ ಮುಖ್ಯಮಂತ್ರಿ ಆಗಿದ್ದಂಥವ್ರು, ಮತ್ತೆ ಈಗ ಲೋಕಸಭಾ ಸದಸ್ಯರಾಗಿದ್ದಾರೆ. ನಮ್ಮ ನರೇಂದ್ರ ಮೋದಿ ಅವರು ಯಾವಾಗಲೂ ಕೂಡ ಹೇಳ್ತಾ ಇರ್ತಾರೆ, ಟೀಕೆನೂ ಕೂಡ ಮಾಡ್ತಾ ಇರ್ತಾರೆ. ಏನಪ್ಪಾ ಅಂತಂದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ವಂಶ ಪಾರಂಪರ್ಯ ಆಡಳಿತ ಇರಬಾರದು. ಇದಕ್ಕೇನಂತಾರೆ, ಈ ಬಸವರಾಜ ಬೊಮ್ಮಾಯಿ ಅವರು ನಿಂತಿದ್ದಾರಲ್ಲ, ಇದಕ್ಕೇನಂತ ಕರೀತಾರೆ? ಈಗ SR ಬೊಮ್ಮಾಯಿ ಅವರು ರಾಜಕಾರಣದಲ್ಲಿ ಇದ್ರು, MLA ಆಗಿದ್ರು, ಮಂತ್ರಿ ಆಗಿದ್ರು, MLC ಆಗಿದ್ರು, ವಿರೋಧ ಪಕ್ಷದ ನಾಯಕರು ಕೂಡ ಆಗಿದ್ರು. ಬಸವರಾಜ ಬೊಮ್ಮಾಯಿ ಅವರು ಅವ್ನು ಯಾರ ಕಾರ್ ನಿಲ್ಸೇ ಅಲ್ಲಿ, ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ರು, ಮಂತ್ರಿ ಆಗಿದ್ರು, MLA ಆಗಿದ್ರು, MLC ಆಗಿದ್ರು. ಈಗ ಅವ್ರ ಮಗನ MLA ಆಮೇಲೆ ಕ್ಯಾಂಡಿಡೇಟ್ ಮಾಡಿದ್ದಾರೆ. ಈಗ ನರೇಂದ್ರ ಮೋದಿ ಅವರಿಗೆ ನಾನು ಪ್ರಶ್ನೆಯನ್ನು ಕೇಳ್ತೇನೆ, ಬಸವರಾಜ ಬೊಮ್ಮಾಯಿ ಅವರು, ಯಡಿಯೂರಪ್ಪನವರು ವಂಶ ಪಾರಂಪರ್ಯವಾಗಿ ರಾಜಕಾರಣದಲ್ಲಿ ಇಲ್ವಾ, ಇದಾರಾ? ಇದಕ್ಕೆ ಉತ್ತರವನ್ನು ಕೊಡಬೇಕಾಗ್ತದೆ. ಅವರು ಹೇಳೋದೊಂದು ಮಾಡೋದೊಂದು. ಈ ಬಿಜೆಪಿಯವರು ಇದ್ದಾರಲ್ಲ, ಬರೀ ಸುಳ್ಳೇ ಹೇಳೋದು. ಸುಳ್ಳು ಬಿಟ್ರೆ ಅವರಿಗೆ ಸತ್ಯ ಹೇಳಿ ಗೊತ್ತೇ ಇಲ್ಲ. ರಾಜಕಾರಣದಲ್ಲಿ ಸುಳ್ಳು ಹೇಳ್ತಕ್ಕಂಥವ್ರು ಮತ್ತು ದ್ವೇಷ ಹುಟ್ಟಾಕ್ತಕ್ಕಂಥವ್ರು, ಇವರಿಗೆ ಪ್ರಜಾಪ್ರಭುತ್ವದಲ್ಲಿ ಅವರನ್ನು ಬೆಳಿಲಿಕ್ಕೆ ಅವಕಾಶವನ್ನು ಕೊಡಕೂಡುದು. ನಾನು ಮತದಾರರಲ್ಲಿ ಅತ್ಯಂತ ಕಳಕಳಿಯಿಂದ ಮನವಿಯನ್ನು ಮಾಡ್ತೇನೆ. ಬಿಜೆಪಿಯವರು ಯಾವಾಗಲೂ ಕೂಡ ಸುಳ್ಳನ್ನೇ 100 ಸಾರಿ ಹೇಳಿ ಅದನ್ನೇ ಸತ್ಯ ಮಾಡ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾರೆ. ಇದನ್ನ ಗೊಬೆಲ್ಸ್ ಥಿಯರಿ ಅಂತ ಕರಿತೀವಿ ನಾವು. ಗೊಬೆಲ್ ಅಂತ ಒಬ್ಬ ಮಂತ್ರಿ ಮಾಡ್ಕೊಂಡಿದ್ರು. ಆ ಮಂತ್ರಿ ಜರ್ಮನಿಯವರು, ಆ ಹಿಟ್ಲರ್ ಆಸ್ಥಾನದಲ್ಲಿ ಮಂತ್ರಿ ಆಗಿದ್ರು. ಆ ಗೊಬೆಲ್ಸ್ ಸುಳ್ಳು ಹೇಳಕ್ಕೋಸ್ಕರನೇ ಮಂತ್ರಿ ಮಾಡ್ಕೊಂಡಿದ್ರು. ಆ ತರ ಬಿಜೆಪಿಯವರು ಬರೀ ಸುಳ್ಳು ಹೇಳ್ತಕ್ಕಂಥದ್ದು, ಸುಳ್ಳು ಆರೋಪಗಳನ್ನು ಮಾಡ್ತಕ್ಕಂಥದ್ದು, ಹಿಂದೂಗಳನ್ನ ಮುಸಲ್ಮಾನರ ವಿರುದ್ಧ ಎತ್ತಿಕಟ್ಟತಕ್ಕಂಥದ್ದು, ಮುಸಲ್ಮಾನರನ್ನ ಹಿಂದೂಗಳನ್ನ ವಿರುದ್ಧ ಎತ್ತಿಕಟ್ಟತಕ್ಕಂಥದ್ದು, ಅಲ್ಲಿ ಅವರಿಬ್ಬರ ಮಧ್ಯೆ ವಿಷವನ್ನ ಇಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಕ್ಕಂಥದ್ದು. ಯಾಕಂತಂದ್ರೆ ಸಮಾಜದಲ್ಲಿ ನೆಮ್ಮದಿ ಇರಬಾರದು, ಶಾಂತಿ ಇರಬಾರದು, ಸೋದರತ್ವ ಇರಬಾರದು, ಭ್ರಾತೃತ್ವ ಇರಬಾರದು, ಪರಸ್ಪರ ಪ್ರೀತಿಯಿಂದ ಇರಬಾರದು, ಪರಸ್ಪರ ದ್ವೇಷದಿಂದ ಬದುಕ್ತಕ್ಕಂಥ ವಾತಾವರಣ ನಿರ್ಮಾಣ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇರ್ತಕ್ಕಂಥವ್ರೆ ಭಾರತೀಯ ಜನತಾ ಪಕ್ಷದವರು. ಮತ್ತೆ ಅವರು ಯಾವತ್ತೂ ಕೂಡ ಸಾಮಾಜಿಕ ನ್ಯಾಯದ ಪರವಾಗಿಲ್ಲ, ಬಡವರ ಪರವಾಗಿಲ್ಲ. ಇದನ್ನ ನೀವು ಅರ್ಥ ಮಾಡ್ಕೋಬೇಕಾಗ್ತದೆ. ಮಹಿಳೆಯರ ಪರವಾಗಿಲ್ಲ. ಈಗ ನೋಡಿ, ನಾವು ಅಧಿಕಾರದಲ್ಲಿರುವಾಗ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಜಾರಿಗೆ ಕೊಟ್ಟು, ನಾನು 2013ರಿಂದ 2018ರವರೆಗೆ ಮುಖ್ಯಮಂತ್ರಿ ಆಗಿರುವಾಗ 165 ಭರವಸೆಗಳನ್ನು ಚುನಾವಣಾ ಪೂರ್ವದಲ್ಲಿ ಕೊಟ್ಟಿದ್ದು. ಆ 165 ಭರವಸೆಗಳಲ್ಲಿ 158 ಭರವಸೆಗಳನ್ನು ಈಡೇರಿಸಿತು. 158 ಭರವಸೆಗಳನ್ನು ಈಡೇರಿಸಿತು. ಅನ್ನಭಾಗ್ಯ, ಕ್ಷೀರಭಾಗ್ಯ, ಕ್ಷೀರಧಾರೆ, ಪಶುಭಾಗ್ಯ, ಶೂಭಾಗ್ಯ, ಮೈತ್ರಿ, ಮನಸ್ವಿನಿ, ಶಾದಿ ಭಾಗ್ಯ, ಇಂದಿರಾ ಕ್ಯಾಂಟೀನ್, ವಿದ್ಯಾಸಿರಿ, ಹೀಗೆ ಅನೇಕ ಗ್ಯಾರಂಟಿಗಳನ್ನ
ನಾವು ಜನರಿಗೆ ಕೊಡ್ತಕ್ಕಂಥ ಪ್ರಯತ್ನವನ್ನ ಮಾಡೋದು. ಮತ್ತೆ ಈ ಎರಡನೇ ಸಾರಿ ಮುಖ್ಯಮಂತ್ರಿ ಆದಾಗ ಚುನಾವಣಾ ಪೂರ್ವದಲ್ಲಿ ನಮ್ಮ ಪಕ್ಷ ಜನತೆಗೆ ಪ್ರಮುಖವಾಗಿ 5 ಗ್ಯಾರಂಟಿ ಯೋಜನೆಗಳನ್ನು ಘೋಷಣೆ ಮಾಡಿದ್ದು. ಶಕ್ತಿ ಯೋಜನೆ, ಗೃಹ ಜ್ಯೋತಿ ಯೋಜನೆ, ಅನ್ನಭಾಗ್ಯ, ಗೃಹಲಕ್ಷ್ಮಿ, ಯುವ ನಿಧಿ, ಹೀಗೆ 5 ಗ್ಯಾರಂಟಿಗಳನ್ನು ನಾವು ಘೋಷಣೆ ಮಾಡಿದ್ದು. ನಾವು ಅಧಿಕಾರಕ್ಕೆ ಬಂದ ಕೇವಲ 8 ತಿಂಗಳಲ್ಲಿ ಎಲ್ಲ 5 ಗ್ಯಾರಂಟಿ ಯೋಜನೆಗಳನ್ನು ಕೂಡ ಜಾರಿ ಮಾಡೋದು. ಈಗ ನೀವೇ ಹೇಳಿ, 5 ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಿದ್ದೀವಾ ಇಲ್ವಾ? ಮಾಡಿದ್ದೀವಾ ಇಲ್ವಾ? ಶಕ್ತಿ ಯೋಜನೆ ಜಾರಿ ಮಾಡಿದ್ದೀವಾ ಇಲ್ಲ? ನೀವೆಲ್ಲ ಹೆಣ್ಮಕ್ಳು ಫ್ರೀಯಾಗಿ ಸರ್ಕಾರಿ ಬಸ್ನಲ್ಲಿ ಪ್ರಯಾಣ ಮಾಡಬಹುದು. 319 ಕೋಟಿ ಮಹಿಳೆಯರು ಇವತ್ತವರೆಗೆ ಫ್ರೀಯಾಗಿ ಪ್ರಯಾಣ ಮಾಡಿದ್ದಾರೆ. 319 ಕೋಟಿ ಮಹಿಳೆಯರು ಇವತ್ತವರೆಗೆ ಫ್ರೀಯಾಗಿ ಪ್ರಯಾಣ ಮಾಡಿದ್ದಾರೆ. ಅನೇಕ ದೇವಸ್ಥಾನಗಳಿಗೆ ಹೋಗಿದ್ದಾರೆ, ತವ್ರ ಮನೆಗಳಿಗೆ ಹೋಗಿದ್ದಾರೆ, ಸ್ನೇಹಿತರ ಮನೆಗಳಿಗೆ ಹೋಗಿದ್ದಾರೆ, ಕಾರ್ಮಿಕರು ಅವ್ರು ಕೆಲಸ ಮಾಡ್ತಕ್ಕಂಥ ಸ್ಥಳಗಳಿಗೆ ಹೋಗಿದ್ದಾರೆ ಇಲ್ಲ? ಇದನ್ನ ಸಹಿಸ್ಕೊಳ್ಳಿಕ್ಕಾಗಲ್ಲ ಬಿಜೆಪಿಯವ್ರ ಕೈನಲ್ಲಿ. ಯಾಕಂತಂದ್ರೆ ಮಹಿಳೆಯರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ತುಂಬತಕ್ಕಂಥ ಕೆಲಸವನ್ನ ಮಾಡಿದ್ದೀವಿ.